ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಕೊರೋನಾ ಮಹಾಮಾರಿ ಅಬ್ಬರಿಸ್ತಾ ಇರುವಂಥ ಈ ಹೊತ್ತಿನಲ್ಲಿ ಸೋಂಕಿತರ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗಳು ತಾವೇ ಮುಂದಾಗಬೇಕಾಗಿತ್ತು. ಆದರೆ ಅವರಿಗೆ ದುಡ್ಡಿನ ಮುಂದೆ ಎಲ್ಲವೂ ಕೂಡ ನಗಣ್ಯವಾಗ್ಬಿಟ್ಟಿದೆ. ಹೀಗಾಗಿ ಸರ್ಕಾರ ಖಾಸಗಿ ಆಸ್ಪತ್ರೆಗಳಿಗೆ ಮನವಿ ಮಾಡ್ತು, ಎಚ್ಚರಿಕೆಯನ್ನು ಕೊಡ್ತು, ಬಾಯಲ್ಲಿ ಅನೇಕ ಬಾರಿ ಮಾತನ್ನು ಕೂಡ ಹೇಳ್ತು. ಆದರೆ ಬಾಯಿ ಮಾತಲ್ಲಿ ಕೇಳಿದರೂ ಕೂಡ ಇವರು ಕೇಳಲ್ಲ ಅನ್ನೋದು ಗೊತ್ತಾಗಿ ಈಗ ಅಧಿಕೃತ ಆದೇಶವನ್ನು ಹೊರಡಿಸಿದೆ. ದಂಡಂ ದಶಗುಣಂ ಅನ್ನೋ ಅಸ್ತ್ರವನ್ನು ಈಗ ಸರ್ಕಾರ ಪ್ರಯೋಗ ಮಾಡ್ತಾ ಇದೆ. ಕೊರೋನಾ ವೈರಸ್ ಅನ್ನು ಕಣ್ಣಿಗೆ ಕಾಣದ ಕ್ರಿಮಿ ಇಡೀ ಮನುಕುಲವೇ ಬೆಚ್ಚಿ ಬೀಳುವಂತ ಹೊಡೆತ ಕೊಟ್ಟಿದೆ. ವಿಶ್ವದಲ್ಲಿ ಯಾರು ಊಹಿಸದಂತ ಅನಾಹುತ ವಿನಾಶ ಸೃಷ್ಟಿಸಿದೆ. ಇಂಥ ಮಹಾಮಾರಿಯ ವಿರುದ್ಧ ಹೋರಾಟದಲ್ಲಿ ಎಲ್ಲರೂ ಕೈ ಜೋಡಿಸಬೇಕು ಅನ್ನೋದನ್ನ ಮರೆತಂತೆ ರಾಜ್ಯದ ಕೆಲ ಖಾಸಗಿ ಆಸ್ಪತ್ರೆಗಳು ವರ್ತಿಸುತ್ತಿವೆ. ರಾಜ್ಯ ಸರ್ಕಾರ ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆ ನೀಡಲು ಖಾಸಗಿ ಆಸ್ಪತ್ರೆಗಳಿಗೆ 50% ಬೆಡ್ ಮೀಸಲಿಡಿ ಅಂತ ಪರಿಪರಿಯಾಗಿ ಕೇಳಿಕೊಂಡಿತ್ತು. ಆಮೇಲೆ ಖಾಸಗಿ ಆಸ್ಪತ್ರೆಗಳ ಮುಖ್ಯಸ್ಥರ ಸಭೆ ನಡೆಸಿ ಸಚಿವರೇ ಖುದ್ದು ಮನವೊಲಿಸಿದ್ರು. ಒಂದಲ್ಲ ಎರಡೆರಡು ಬಾರಿ ಸಭೆ ನಡೆಸಿದ್ರು. ನಿಮ್ಮ ಟಿವಿ9 ಕೂಡ ಖಾಲಿ ಬೆಡ್ ಕಳ್ಳಾಟದ ಹೆಸರಿನಲ್ಲಿ ನಿರಂತರ ಅಭಿಯಾನ ನಡೆಸಿ ಜನ ಅನುಭವಿಸುತ್ತಿರೋ ಯಾತನೆಯನ್ನ ಎಳೆಯಾಗಿ ಬಿಚ್ಚಿಟ್ಟು ಆಕ್ಸಿಜನ್ ಇರೋ ಬೆಡ್ಸ್ ಇಲ್ಲ ಸರ್. ಯಾವಾಗ ಕೆಲ ಖಾಸಗಿ ಆಸ್ಪತ್ರೆಗಳು ತಮ್ಮ ಕಳ್ಳಾಟ ಬಿಡ್ಲಿಲ್ವೋ ಅಲ್ಲಿಗೆ ಹೈಕೋರ್ಟ್ ಮಧ್ಯಪ್ರವೇಶ ಮಾಡ್ತು. ಕಳ್ಳಾಟವಾಡ್ತಿರೋ ಖಾಸಗಿ ಆಸ್ಪತ್ರೆಗಳ ವಿರುದ್ಧ ಹೈಕೋರ್ಟ್ ಗರಂ ಆಯ್ತು. ಯಾರು ಕಳ್ಳಾಟ ಆಡ್ತಿದ್ದಾರೋ ಅವರಿಗೆ ಬಿಸಿ ಮುಟ್ಟಿಸಿ ಅಂತ ಸರ್ಕಾರಕ್ಕೆ ನಿರ್ದೇಶನವನ್ನು ನೀಡಿತು. ಇದಾದ ಬಳಿಕ ಖುದ್ದು ಸಿಎಂ ಯಡಿಯೂರಪ್ಪ ಖಾಸಗಿ ಆಸ್ಪತ್ರೆಗಳ ಮುಖ್ಯಸ್ಥರ ಸಭೆ ನಡೆಸಿ 50% ಬೆಡ್ ಮೀಸಲಿಡದೆ ಹೋದ್ರೆ ಕಠಿಣ ಕ್ರಮ ಕೈಗೊಳ್ಳದೆ ಬೇರೆ ದಾರಿ ಇಲ್ಲ ಅಂತ ಹೇಳಿದ್ರು. ಇಷ್ಟಾದ್ರೂ ಕೆಲ ಖಾಸಗಿ ಆಸ್ಪತ್ರೆಗಳು ಮಾತ್ರ ತಮ್ಮ ಕಳ್ಳಾಟವನ್ನ ನಿಲ್ಲಿಸಲೇ ಇಲ್ಲ. ಹೀಗಾಗಿ ಸರ್ಕಾರ ದಂಡಂ ದಶಗುಣಂ ಅಸ್ತ್ರದ ಮೊರೆ ಹೋಗಿದೆ. ಸರ್ ಆಕ್ಸಿಜನ್ ಇರೋ ಬೆಡ್ಸ್ ಇಲ್ಲ ಸರ್. ದಿಸ್ ಟೆಲಿಫೋನ್ ನಂಬರ್ ಡಸ್ ನಾಟ್ ಎಕ್ಸಿಸ್ಟ್. ಬಟ್ ಇವಾಗ ಬೆಡ್ ಇಲ್ಲ ಸರ್, ನಮ್ಮಲ್ಲಿ ಎಲ್ಲ ಫುಲ್ ಆಗಿದೆ. ಖಾಲಿ ಬೆಡ್ ಕಳ್ಳಾಟಕ್ಕೆ ಬ್ರೇಕ್ ಹಾಕಲು ಖಡಕ್ ನಿರ್ಧಾರ. ಕೆಲ ಖಾಸಗಿ ಆಸ್ಪತ್ರೆಗಳ ಆಟೋಟೋಪಕ್ಕೆ ಹಾಕಲಿದೆ ಮೂಗುದಾರ. ಕೆಲ ಖಾಸಗಿ ಆಸ್ಪತ್ರೆಗಳು ತಮ್ಮ ವರ್ತನೆಯನ್ನ ಬದಲಿಸಿಕೊಳ್ಳದ ಕಾರಣ ಸರ್ಕಾರ ಕಾನೂನಿನ ಮೊರೆ ಹೋಗಿದೆ. ವಿಪತ್ತು ನಿರ್ವಹಣಾ ಕಾಯ್ದೆಯಡಿ ಹೊಸ ಆದೇಶ ಹೊರಡಿಸಿದ್ದು ಖಾಸಗಿ ಆಸ್ಪತ್ರೆಗಳಿಗೆ 5 ಸೂತ್ರವನ್ನ ಮುಂದಿಟ್ಟಿದೆ. ಇದರ ಪ್ರಕಾರ ಖಾಸಗಿ ಆಸ್ಪತ್ರೆಗಳು ನಡೆದುಕೊಳ್ಳಬೇಕು. ಏನದು ಪಂಚಸೂತ್ರಗಳು ಅನ್ನೋದನ್ನ ನೋಡೋದಾದ್ರೆ, ಖಾಸಗಿ ಆಸ್ಪತ್ರೆಗಳಲ್ಲಿ ಲಭ್ಯವಿರೋ ಸರ್ಕಾರಿ ಕೋಟಾ ಬೆಡ್ಗಳಲ್ಲಿ ಬಿಬಿಎಂಪಿ ನಿರ್ಧರಿಸಿದ ರೋಗಿಯನ್ನ ಕಡ್ಡಾಯವಾಗಿ ದಾಖಲು ಮಾಡಿಕೊಳ್ಳಬೇಕು. ರೋಗಿಗಳ ದಾಖಲಾತಿ ಮತ್ತು ಡಿಸ್ಚಾರ್ಜ್ ಪ್ರಕ್ರಿಯೆ ಬಿಬಿಎಂಪಿ ಮತ್ತು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ವೆಬ್ಸೈಟ್ ಮೂಲಕವೇ ಆಗಬೇಕು. ರಾಜ್ಯ ಸರ್ಕಾರ ಜುಲೈ 15ರಂದು ಹೊರಡಿಸಿರೋ ಆದೇಶದಂತೆ ಖಾಸಗಿ ಆಸ್ಪತ್ರೆಗಳಲ್ಲಿ ಲಭ್ಯವಿರೋ ಸರ್ಕಾರಿ ಬೆಡ್ಗಳ ಸಂಖ್ಯೆ, ಅದರಲ್ಲಿ ಎಷ್ಟು ಲಭ್ಯವಿದೆ, ಇದರ ಹೊರತು ಆಸ್ಪತ್ರೆಯಲ್ಲಿ ಸರ್ಕಾರದಿಂದ ಶಿಫಾರಸು ಮಾಡದ ಎಷ್ಟು ಜನ ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆ ನೀಡಲಾಗ್ತಿದೆ ಅನ್ನೋ ಮಾಹಿತಿಯನ್ನ ಪ್ರಕಟಿಸಬೇಕು. ಕರ್ನಾಟಕ ಹೈಕೋರ್ಟ್ ಆದೇಶದಂತೆ ಆಸ್ಪತ್ರೆಯ ನಿರ್ಲಕ್ಷ್ಯ ಅಥವಾ ರೋಗಿಯನ್ನ ಅಡ್ಮಿಟ್ ಮಾಡಿಕೊಳ್ಳದ ಸಂದರ್ಭದಲ್ಲಿ ರೋಗಿಯ ಸಂಬಂಧಿಕರು ಬಿಬಿಎಂಪಿ ಅಧಿಕಾರಿಗಳು ಸೇರಿ ಯಾರಿಗೆ ದೂರು ನೀಡಬೇಕು ಅಂತವರ ದೂರವಾಣಿ ಸಂಖ್ಯೆಯನ್ನ ಆಸ್ಪತ್ರೆಯಲ್ಲಿ ಎಲ್ಲರಿಗೂ ಕಾಣುವಂತೆ ಪ್ರಕಟಿಸಬೇಕು. ಜೊತೆಗೆ ರೋಗ ಲಕ್ಷಣ ಇಲ್ಲದವರನ್ನು ಅಡ್ಮಿಟ್ ಮಾಡಿಕೊಂಡು ಕೊರೋನಾ ಸೋಂಕಿನ ಲಕ್ಷಣ ಇರುವವರು ಆಸ್ಪತ್ರೆಗೆ ಬಂದಾಗ ಅವರಿಗೆ ಬೆಡ್ಗಳು ಸಿಗದಂತೆ ಬ್ಲಾಕ್ ಮಾಡಬಾರದು ಅಂತ ಹೇಳಿದೆ. ಸರ್ಕಾರದ ಆದೇಶಕ್ಕೂ ಕೇರ್ ಮಾಡದೇ ಇದ್ರೆ ಅಂತ ಆಸ್ಪತ್ರೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಬಿಬಿಎಂಪಿ ಕಮಿಷನರ್ ಮಂಜುನಾಥ್ ಪ್ರಸಾದ್ ಎಚ್ಚರಿಕೆ ನೀಡಿದ್ದಾರೆ. ಆಸ್ಪತ್ರೆಗಳ ಮೇಲೆ ಹದ್ದಿನ ಕಣ್ಣಿಡಲು 14 ಅಧಿಕಾರಿಗಳಿಗೆ ಹೊಣೆ. ಸರ್ಕಾರ ಚಾಪೆಗಳಿಗೆ ತೂರಿದ್ರೆ ಕೆಲ ಖಾಸಗಿ ಆಸ್ಪತ್ರೆಗಳು ರಂಗೋಲಿಗಳಿಗೆ ತೂರ್ತಿವೆ ಅನ್ನೋದು ಗೊತ್ತು. ಹೀಗಾಗಿ ಸರ್ಕಾರ ಖಾಸಗಿ ಆಸ್ಪತ್ರೆಯಲ್ಲಿರೋ ಸರ್ಕಾರಿ ಕೋಟಾ ಬೆಡ್ಗಳ ಬಳಕೆ ಕುರಿತು ಹದ್ದಿನ ಕಣ್ಣಿಡಲು
14 ಜನ IAS, IPS ಅಧಿಕಾರಿಗಳನ್ನ ನೇಮಿಸಿದೆ. ಸರ್ಕಾರದ ಆದೇಶದಲ್ಲಿ 31 ಖಾಸಗಿ ಆಸ್ಪತ್ರೆಗಳನ್ನ ಗುರುತಿಸಿದ್ದು, ಈ ಆಸ್ಪತ್ರೆಗಳ ಉಸ್ತುವಾರಿಯನ್ನ 7 ಜನ IAS, 7 ಜನ IPS ಅಧಿಕಾರಿಗಳಿಗೆ ವಹಿಸಿದೆ. ಹೈಕೋರ್ಟ್ ನಿರ್ದೇಶನದಂತೆ ಸರ್ಕಾರ ಏನು ಆದೇಶವನ್ನ ಮಾಡಿದೆ, ಇದನ್ನ ಖಾಸಗಿ ಆಸ್ಪತ್ರೆಗಳು ಎಷ್ಟರ ಮಟ್ಟಿಗೆ ಪಾಲಿಸುತ್ತವೆ ಅನ್ನೋದನ್ನ ಕಾಲವೇ ಉತ್ತರ ನೀಡಬೇಕು. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ನಮ್ಮೂರು ಪ್ರತಿದಿನ ರಾತ್ರಿ 8 ಗಂಟೆಗೆ TV9 ನಲ್ಲಿ ಮಾತ್ರ.